ಪ್ರಾರ್ಥನಾ ಪದ್ಯ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಭಗವದ್ಗೀತೆಯನ್ನು ತಾಯಿ ಭಗವತಿಯ ರೂಪದಲ್ಲಿ ಕಾಣಲಾಗಿದೆ. ಭಗವಂತನಾದ ಶ್ರೀಮನ್ನಾರಾಯಣನೇ ತನ್ನ ಸಖನಾದ ಪಾರ್ಥನಿಗೆ ಇದನ್ನು ಉಪದೇಶಿಸಿದ್ದಾನೆ. ಪ್ರಾಚೀನ ಮಹರ್ಷಿಗಳಾದ ವ್ಯಾಸರಿಂದ ರಚಿತವಾದ ಮಹಾಭಾರತ ಮಧ್ಯದಲ್ಲಿ ಇದನ್ನವರು ಸೇರಿಸಿದ್ದಾರೆ. ಈ ಭಗವದ್ಗೀತೆ ಅದ್ವೈತದ ಸಾರವನ್ನು, ಅದರ ಅಮೃತರೂಪವಾದಂತಹ ಸಾರವನ್ನು ಎಲ್ಲ ಜನರಿಗೆ ನೀಡ್ತಾ ಇದೆ. ಸಂಸಾರ ನಾಶಿನಿಯಾದ 18 ಅಧ್ಯಾಯಗಳನ್ನುಳ್ಳಂತಹ ಈ ಭಗವದ್ಗೀತೆ ತಾಯಿ ಭಗವತಿಯ ರೂಪದಲ್ಲಿ ಅದನ್ನು ಭಕ್ತರು ಕಾಣುತ್ತಾರೆ. ಅಂತಹ ಭಗವತಿಯನ್ನು ಪ್ರೀತಿಯಿಂದ ಭಕ್ತಿಯಿಂದ ನಾನು ಧ್ಯಾನಿಸುತ್ತಿದ್ದೇನೆ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧಿ ಪುಲ್ಲಾರವಿಂದಾಯತಪತ್ರ ನೇತ್ರ ಏನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಉಪನಿಷತ್ತಿನ ಸಾರವನ್ನು ಒಳಗೊಂಡಂತಹ ಈ ಭಗವದ್ಗೀತೆಯನ್ನು ಮಹಾಭಾರತದ ನಡುವೆ ಪ್ರತಿಷ್ಠಾಪಿಸಿದ ವ್ಯಾಸ ಮುನಿಗಳಿಗೆ ನಮೋ ನಮಃ. ಅರಳಿದ ಕೆಂದಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳುಳ್ಳ ಮಹಾಮತಿಯಾದ ವ್ಯಾಸರೇ, ಭಾರತವೆಂಬ ತೈಲದಿಂದ ತುಂಬಿರುವ ಜ್ಞಾನಮಯವಾದಂಥ ದೀಪವನ್ನು ಪ್ರಜ್ವಲಿಸಿದ ನಿಮಗಿದೋ ನಮ್ಮೆಲ್ಲರ ನಮಸ್ಕಾರ.